ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಮೊಬೈಲ್ ರಿಚಾರ್ಜ್ ಮಾಡೋದು ಒಂದು ಆ್ಯಪ್ ಹೇಳಿಕೊಡ್ತೀನಿ. ಈ ಆ್ಯಪಲ್ಲಿ ನೀವು ರಿಚಾರ್ಜ್ ಮಾಡಿದ್ರೆ ನಿಮಗೆ ಸ್ವಲ್ಪ ಅಮೌಂಟ್ ಕಮಿಷನಾಗಿ ರಿಟರ್ನ್ ಬರುತ್ತೆ. ಸೊ ಉಳ್ಕಿದ ಆ್ಯಪಲ್ಲಿ ನೀವು ರಿಚಾರ್ಜ್ ಮಾಡಿದ್ರೆ ನಿಮಗೆ ಪ್ಲಾಟ್ಫಾರ್ಮ್ ಫೀ ಆ ಫೀ ಅಂತ ತೊಗೊಂಡು ಸ್ವಲ್ಪ ಅಮೌಂಟ್ ಕಟ್ ಮಾಡಿ ಆಮೇಲೆ ನೀವು ರಿಚಾರ್ಜ್ ಮಾಡಬೇಕಾಗುತ್ತೆ. ಬಟ್ ಈ ಆ್ಯಪಲ್ಲಿ ನೀವು ರಿಚಾರ್ಜ್ ಮಾಡಿದರೆ ನಿಮಗೆ ಸ್ವಲ್ಪ ಅಮೌಂಟ್ ರಿಟರ್ನ್ ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ರಿಚಾರ್ಜಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಸೊ ಆ ಆ್ಯಪ್ ಯಾವ್ದಂದ್ರೆ ಇಲ್ಲಿ ತೋರಿಸ್ತದೇನೆ ಬಿಲ್ ಹಬ್. ಸೊ ಈ ಆ್ಯಪು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಫ್ರಮ್ ದ ಗೂಗಲ್ ಪ್ಲೇ ಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳಿ ಬಿಲ್ ಹಬ್ ಆ್ಯಪನ್ನು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಮೇಲ್ ಐ ಡಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದನ್ನು ಓಪನ್ ಮಾಡಿ. ಓಕೆ, ಈ ಥರ ಅದರದ್ದು UI ಇರುತ್ತೆ, ಈ ಥರ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಮೊಬೈಲ್ ರಿಚಾರ್ಜು, ಅದರ ಎಲೆಕ್ಟ್ರಿಸಿಟಿ, ಇನ್ಶೂರೆನ್ಸು, ಅದರ ಎವ್ರಿಥಿಂಗ್ ನೀವು ರಿಚಾರ್ಜ್ ಮಾಡ್ಬೋದು. ಓಕೆ, ಸೊ ಫಸ್ಟು ಇಲ್ಲಿ ನೋಡಿ, ಫಸ್ಟ್ ನೀವು ಇದನ್ನ ವ್ಯಾಲೆಟ್ ಬ್ಯಾಲೆನ್ಸ್ ಈಗ ನಂದು 70 ರೂಪೀಸ್ ತೋರಿಸ್ತಾ ಇದೆ. ಸೊ ನಿಮ್ಗೆ ಎಷ್ಟು ಅಮೌಂಟು ರಿಚಾರ್ಜ್ ಮಾಡಬೇಕು, ಲೈಕ್ ನಾವೀಗ 300 ಮಂತ್ಲಿ ಪ್ಯಾಕೇಜ್ ರಿಚಾರ್ಜ್ ಮಾಡಬೇಕಾಗುತ್ತೆ. ಸೊ ಆ ಅಮೌಂಟ್ನ 300 ಅಂತ ಆ್ಯಡ್ ಮಾಡಿ. ಸೊ ಜಸ್ಟ್ ಇಲ್ಲೇ ಆ್ಯಡ್ ಅಂತ ಮನಿ ಕ್ಲಿಕ್ ಮಾಡಿ, ಇಲ್ಲೇ 300 ಅಂತ ಎಂಟರ್ ಮಾಡಿ ಪೇ ಏನು ಮಾಡಿದ್ಮೇಲೆ ಇಲ್ಲಿ ನಿಮ್ಮಲ್ಲಿ ಆಪ್ಷನ್ ಸಿಗುತ್ತೆ. ಫೋನ್ಪೇ, ಗೂಗಲ್ ಪೇ, ಮೊಬಿಕ್ವಿಕ್. ಸೊ ಆದರೆ UPI ಇಂದ ನೀವು ಇದರಿಂದ ಅಮೌಂಟನ್ನ ಆ್ಯಡ್ ಮಾಡ್ಬೋದು. ಸೊ ಆ ಥರ ನಾನು ಲಾಸ್ಟ್ ಟೈಮ್ ಆ್ಯಡ್ ಮಾಡಿದ್ದೆ. ಸೊ ಲಾಸ್ಟ್ ಟೈಮಲ್ಲಿ 300 ಆ್ಯಡ್ ಮಾಡಿ ನಾನು ನನ್ನ ಮೊಬೈಲ್ ಜಿಯೋ ಆ್ಯಂಡ್ ವೊಡಾಫೋನ್ ಸಿಮ್ಗೆ ರಿಚಾರ್ಜ್ ಮಾಡಿದ್ದೆ. ಸೊ ಅವಾಗ ನನಗೆ ಏನೇನು ರಿಟರ್ನ್ ಬಂದಿತ್ತು, ಎಷ್ಟು ಅಮೌಂಟ್ ರಿಟರ್ನ್ ಬಂದಿತ್ತು ಅಂದ್ರೆ ನೋಡಿ ಇಲ್ಲಿ ತೋರಿಸ್ತೀನಿ. ಓಕೆ, ಇದು ರಿಟರ್ನ್ ಬಂದಿದ್ದು. ಮತ್ತು ಇದರಲ್ಲಿ ನಿಮಗೆ ಎಷ್ಟೆಷ್ಟು ಕಮಿಷನ್ ಸಿಗುತ್ತೆ. ಏರ್ಟೆಲ್ ಸಿಮ್ ರಿಚಾರ್ಜ್ ಮಾಡಿದರೆ ನಿಮ್ಗೆ ಅಪ್ ಟು 1.5% ರಿಟರ್ನ್ ಸಿಗುತ್ತೆ. ಜಿಯೋ ರಿಚಾರ್ಜ್ ಮಾಡಿದರೆ 1.05 ಕಮಿಷನ್ನು, ವೊಡಾಫೋನ್ ಐಡಿಯಾ ರಿಚಾರ್ಜ್ ಮಾಡಿದರೆ 2.5 ಕಮಿಷನ್ನು, BSNL ರಿಚಾರ್ಜ್ ಮಾಡಿದರೆ 3.0. ಸೊ ಇದೇ ಥರ DTH ಅಲ್ಲಿ ಇಷ್ಟು ರಿಚಾರ್ಜ್ ಮಾಡಿದರೆ ಇಷ್ಟು ನಿಮಗೆ ಕಮಿಷನ್ ಸಿಗುತ್ತೆ. ಸೊ ಇದು ಕಮಿಷನ್ ಲಿಸ್ಟು. ಮತ್ತು ನಾನು ರಿಚಾರ್ಜ್ ಮಾಡಿದ್ಮೇಲೆ ನನಗೆ ಎಷ್ಟು ಅಮೌಂಟು ರಿಟರ್ನ್ ಬಂದಿತ್ತು ಅಂತ ತೋರಿಸ್ತೀನಿ ನೋಡಿ. ಈಗ ಕ್ಲಿಕ್ ಮಾಡಿ ರಿಪೋರ್ಟ್ ಮೇಲೆ. ಸೊ ನಾನು ಲಾಸ್ಟ್ ಟೈಮಲ್ಲಿ ನನ್ನ ಮೊಬೈಲ್ ಜಿಯೋ ಸಿಮ್ಗೆ ರಿಚಾರ್ಜ್ ಮಾಡಿದ್ದೆ. 299 ರಿಚಾರ್ಜ್ ಮಾಡಿದರೆ ನನಗೆ 1.49 ರಿಟರ್ನ್ ಅಮೌಂಟ್ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಜಿಯೋ ಸಿಮ್ ರಿಚಾರ್ಜ್ ಮಾಡಿದರೆ 1.49, ವೊಡಾಫೋನ್ ಐಡಿಯಾ ರಿಚಾರ್ಜ್ ಮಾಡಿದರೆ 4.47 ಅಮೌಂಟು ರಿಟರ್ನ್ ಬಂದಿದೆ. ಸೊ ಈ ಅಮೌಂಟು ಇಲ್ಲಿ ನಿಮಗೆ ತೋರಿಸ್ತೀವಲ್ಲ ವ್ಯಾಲೆಟ್ ಬ್ಯಾಲೆನ್ಸ್ ಅಲ್ಲಿ ರಿಟರ್ನ್ ಆ್ಯಡ್ ಆಗುತ್ತೆ. ಸೊ ಅದನ್ನ ನೀವು ನೆಕ್ಸ್ಟ್ ರಿಚಾರ್ಜ್ ಮಾಡ್ತಿರ್ತಿರಲ್ಲ ಆ ಟೈಮಲ್ಲಿ ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ಈ ಥರ ನೀವು ಬಿಲ್ ಹಬ್ ಆ್ಯಪನ್ನ ಯೂಸ್ ಮಾಡಿ ನಿಮ್ಮ ಮೊಬೈಲ್ ಸಿಮ್ಗೆ ರಿಚಾರ್ಜ್ ಮಾಡಿ, ಇದು ನಿಮ್ಮ ಅಮೌಂಟನ್ನು ಉಳಿಸುತ್ತೆ. ಥ್ಯಾಂಕ್ ಯು.